ಇದು ಯಾವ ಥರ ಆಟ ಆಡಿಸೋದು ಅಂತ ನನಗಂತೂ ನಿಜ ಗೊತ್ತಾಗಲಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಅಮ್ಮ ನಮಗೆ ಫುಲ್ ಜೋಶಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ನನ್ನ ತಂಗಿ ಮೆಂತೆ ಪಲಾವ್ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ. ನನ್ನನ್ನು ಮಾತ್ರ ತೋರಿಸ್ಬೇಡ ಅಂತಂದ್ಲು. ಅದಾದಮೇಲೆ ಪೂಜೆ ಕೂಡ ಮಾಡಿದ್ರು. ನನ್ನ ಮಗ ನೋಡಿ ಇಲ್ಲಿ ಹಪ್ಪಳ ತಿನ್ಕೊಂಡು ಗಂಟೆ ಹಲ್ಲಾಡಿಸ್ತಾ ಇದ್ದಾನೆ. ಆ್ಯಂಡ್ ನನ್ನ ತಂಗಿ ಪೂಜೆ ಮಾಡ್ತಾ ಇದ್ದಾಳೆ. ಇದು ಯಾವ ಥರ ಪೂಜೆನಪ್ಪ? ಇವರಿಬ್ಬರು ಪೂಜೆ ಇವತ್ತಿಗೆ ಮುಗಿಯಲ್ಲ ಅನಿಸುತ್ತೆ. ಅವ್ನು ಗಂಟೆ ಅಲ್ಲಾಡ್ಸೋದು, ಇವಳು ಪೂಜೆ ಮಾಡೋದು. ಯಪ್ಪ, ನಮ್ಮ ಮನೇಲಿ ಇವ್ರನ್ನ ಬಿಟ್ಟರೆ ಇನ್ಯಾರೂ ಪೂಜೆನೇ ಮಾಡಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಗಂಟೆ ಅಲ್ಲಾಡಿಸ್ತಾನೆ ಇದ್ದಾನೆ, ಅವಳು ಪೂಜೆ ಮಾಡ್ತಾನೆ ಇದ್ದಾಳೆ. ಸಾಕು ಬಿಡೋ ಮರಾಯ, ಎಷ್ಟು ಅಲ್ಲಾಡಿಸ್ತೀಯ. ಇನ್ನು ಈ ಕಡೆ ಹಬ್ಬಕ್ಕೆ ಅಂತ ಅಮ್ಮ ಸೊಪ್ಪಿನ ಸಾರು, ಕೋಸಂಬರಿ ಪಲ್ಯ, ಬೋಂಡ, ಹಪ್ಪಳ ಎಲ್ಲ ಮಾಡಿದ್ರು. ಎಲ್ಲನೂ ಸರಿಯಾಗಿ ಬಾರಿಸ್ಕೊಂಡು ಊರ ಕಡೆ ಹೊರಟ್ವಿ. ಇನ್ನು ನನ್ನ ಮಗ ಒಂದು ಕಡೆ ಒಂದು ಕ್ಷಣ ಇರಲ್ಲ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ನಾನು ಬ್ಯಾಕ್ ಸೀಟಲ್ಲಿ ಸೆಟಲ್ ಆಗಿಬಿಟ್ಟಿದ್ದೀನಿ. ಅಷ್ಟರಲ್ಲಿ ಊರು ಕೂಡ ಬಂತು. ಸೊ ಊರಿಗೆ ಹೋಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೊರಟ್ವಿ, ಹಾಲುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಶಿವರಾತ್ರಿ ಪ್ರಯುಕ್ತ ಅನ್ನ ಸಂತರ್ಪಣೆ ಕೂಡ ಹಮ್ಮಿಕೊಂಡಿದ್ರು. ಸೊ ಹಾಗಾಗಿ ಎಲ್ಲರೂ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಹಾಗೆ ಪ್ರಸಾದ ತಿನ್ಕೊಂಡು ಹೋಗ್ದಲ್ಲೇ ಇರೋದಕ್ಕಾಗುತ್ತಾ? ಸೊ ಅದಕ್ಕೆ ಈ ಕಡೆ ಬಂದ್ವಿ. ಸೊ ಇಲ್ಲಿ ಬಂದ ತಕ್ಷಣ ಈ ಹುಡುಗನ ನೋಡಿ ನನಗಂತೂ ಶಾಕ್ ಆಯಿತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಶಾಕ್ ಯಾಕೆ ಅಂತೀರಾ? ನೋಡಿ, ಇಲ್ಲಿ ನಮ್ಮ ತೇಜು ಮಾವನ ಮಗ ಇಲ್ಲಿ ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ರಜೆ ಹಾಕಿ ಅನ್ನ ಸಂತರ್ಪಣೆಗೋಸ್ಕರ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಲ್ವಾ, ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಗುಡ್ ಜಾಬ್ ತೇಜು. ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಕೂಡ ಊಟ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಊಟ ಹೇಗಿದೆ ಅಂತ ಕೇಳಿದೆ. ಅದಕ್ಕೆ ಅವರಿಂದ ಬಂದಿದ್ದು ನನಗೆ ಒಂದೇ ಒಂದು ಆನ್ಸರು, ಎಂಥದ್ದು ಇಲ್ಲ, $650 ಮಾತ್ರ ಬಿಸಿ ರಾಗಿ ಇಟ್ಟು. ಊಟ ಆಯಿತು. ಅಷ್ಟರಲ್ಲಿ ಒಬ್ಬರು ಆಂಟಿ ಬಂದು ಸರಿಯಾಗಿ ಎಲ್ರಿಗೂ ಜೋರು ಮಾಡಿದ್ರು. ಏನು ಊಟ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ಕೂತಿದ್ದೀರಾ, ಎಲ್ಲರೂ ಎದ್ದು ಬನ್ನಿ ಡ್ಯಾನ್ಸ್ ಆಡೋಣ ಅಂದರು. ಹೆಂಗೆ ಆಂಟಿ ಆವಾಜು. ಎಷ್ಟೊತ್ತಿಂದ ವೆಯ್ಟ್ ಮಾಡಿದ್ರು ಬರೀ 5 ಜನ ಡ್ಯಾನ್ಸ್ ಮಾಡಿದ್ದು, ಯಾರೂ ಬರಲೇ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದಾಗಿತ್ತು ಶಿವರಾತ್ರಿಯ ಈ ಮಿನಿ ವ್ಲಾಗ್. ಐ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಕೊನೆಯದಾಗಿ ಒಂದು ಮಾತು ಹೇಳಬೇಕು ಅನ್ನಿಸ್ತಾ ಇದೆ. ಏನಂತೀರಾ? ಕೇಳಿಸ್ಕೊಳ್ಳಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡೋದ್ರೆ ದೇವರು ಅಷ್ಟೇ.